ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡೋ ಒಂದು ರೆಸಿಪಿನ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ, ಸ್ಕೂಲಿಂದ ಮಕ್ಕಳು ಮನೆಗೆ ಬಂದಾಗ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಡೋ ಅಂಥ ಒಂದು ಸ್ನ್ಯಾಕ್ ಅಂತ ಹೇಳ್ಬೋದು. ನೋಡಿ, ಬ್ರೆಡ್ ಟೋಸ್ಟ್ ಮಾಡ್ತಾ ಇರೋದು ಇವತ್ತು ನಾವು. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋದಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಗೆಚ್ಕೊಂಡು ಕೂಡ ಹಾಕೊಬೋದು. ಮತ್ತು ಈರುಳ್ಳಿ, ನಾವೇನೇ ಐಟಮ್ಸ್ ಕೂಡ ಇದ್ರೊಳಗೆ ಹಾಕೋದಾದ್ರೂ ಎಲ್ಲ ಕೂಡ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ನಾವು ಬ್ರೆಡ್ಡಲ್ಲಿ ಅದನ್ನು ಸ್ಟಫ್ ಮಾಡಿದಾಗೂ ಕೂಡ ಹೊರಗೆ ಬರದೆ ನೀಟಾಗಿ ಸ್ಟಫ್ ಆಗುತ್ತೆ ಅಂತ. ನೋಡಿ, ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ ಈಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಒಂದು ಸ್ವಲ್ಪ ಬೇಯ್ಕೊಂಡ್ರೆ ಸಾಕು, ಜಾಸ್ತಿ ಕುಕ್ ಆಗೋಂಥ ಅವಶ್ಯಕತೆ ಇಲ್ಲ. ನೀಟಾಗಿ ಕೈ ಆಡಿಸ್ಕೊಳ್ಳಿ. ನೋಡಿ, ಸಂಜೆ ಟೈಮು ನಮಗೆ ಆಗಲಿ ಮಕ್ಕಳಿಗೆ ಅಂತಲೇ ಅಲ್ಲ, ನಮಗೂ ಕೂಡ ಕೆಲವೊಂದು ಸರ್ತಿ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಆ ಟೈಮಲ್ಲಿ ಬ್ರೆಡ್ ಇತ್ತು ಅಂದರೆ ಆರಾಮಾಗಿ ಈ ರೀತಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ, ಕ್ಯಾಪ್ಸಿಕಮ್ಮು ಹಾಕಿದ್ದಾಗಿದ್ದಾದಮೇಲೆ ಕ್ಯಾರೆಟ್ನ ಒಂದನ್ನು ಮಾತ್ರ ನಾನು ತುರಿದು ಹಾಕ್ಕೊತಾ ಇದ್ದೀನಿ. ತುರಿದು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಕೂಡ, ಅದಕ್ಕೋಸ್ಕರ. ನೋಡಿ, ಈ ರೀತಿ ನೀಟಾಗಿ ಕೈ ಆಡಿಸ್ಕೊತಾ ಇರಬೇಕು. ಓವರ್ ಕುಕ್ ಆಗೋದು ಬೇಡ, ಏಕೆ ಅಂತಂದರೆ ಓವರ್ ಕುಕ್ ಆದರೆ ಚೆನ್ನಾಗಿ ಅನಿಸೋದಿಲ್ಲ. ಎಲ್ಲ ಕೂಡ ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಎಲ್ಲ ಕೈ ಆಡಿಸ್ಕೊಂಡಿದ್ದಾದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ಒಂದು ಸಾಕು, ದೊಡ್ಡ ಸೈಜಿಂದ ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ, ಜಾಸ್ತಿ ಏನು ಹಾಕೋದು ಬೇಡ. ಟೊಮೆಟೊ ಹಣ್ಣು ಹಾಕಿದ್ದಾಗಿದ್ದಾದಮೇಲೆ ನೀಟಾಗಿ ಕೈ ಆಡಿಸ್ಕೊಳ್ಳಿ. ಓವರ್ ಕುಕ್ ಆಗೋವಂಥ ಅವಶ್ಯಕತೆ ಇಲ್ಲ, ನೀಟಾಗಿ ಕೈ ಆಡಿಸ್ಕೊಂಡ್ರೆ ಸಾಕು. ನೋಡಿ, ಇದಕ್ಕೆ ನೀವು ಬೇಕು ಅನ್ನೋದಾದರೆ ಆಲೂಗಡ್ಡೆನೂ ಕೂಡ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕ್ಕೊಬೋದು, ಮತ್ತು ಕ್ಯಾಬೇಜ್ ಹಾಕ್ಕೊಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ತರಕಾರಿನೆಲ್ಲ ಸೇರಿಸ್ಬೋದು, ಪರವಾಗಿಲ್ಲ. ಬಟ್ ನಾನಿಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ ಮಾತ್ರನೇ ಹಾಕಿ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಗರಂ ಮಸಾಲ ಹಾಕಿ, ಉಪ್ಪು ಹಾಕಿ, ಹಾಗೆ ಖಾರದ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಮಕ್ಳಿಗೆ ಮಾಡೋದಾದರೆ ನೀವು ಖಾರದ ಪುಡಿ ಆಪ್ಷನ್ನೇ ಬೆಸ್ಟು ಅಂತ ಹೇಳ್ಬೋದು. ಏಕೆಂದರೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಬಾಯಿಗೆ ಸಿಗುತ್ತೆ ಅಂತ ತಿನ್ನೋದಿಲ್ಲ ಮಕ್ಕಳು ಕೆಲವೊಬ್ಬರು, ಅದಕ್ಕೋಸ್ಕರ ನಿಮ್ಮ ಇಷ್ಟ. ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆ ಟೈಮಲ್ಲೇ ಹಾಕ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ಕೊಂಡಿರ್ತೀವಲ್ಲ ಅದಾದಮೇಲೆ ನಾವು ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದಾಗಿತ್ತು. ಬಟ್ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊತಿರೋದ್ರಿಂದ ಈಗ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ಕೊನೆಯದಾಗಿ ನೋಡಿ, ನೀಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೈ ಆಡಿಸಿ ಸೈಡಿಗೆ ಇಟ್ಕೊಂಡ್ರೆ ಮುಗೀತು. ಈಗ ನಾವು ಬ್ರೆಡ್ಡಿಗೆ ಏನು ಸ್ಟಫ್ ಮಾಡಬೇಕಲ್ವ, ಅದು ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ. ಈಗ ಒಂದು ಹಂಚಿನ ಕಾಯಕ್ಕೆ ಇಟ್ಕೊಂಡು ನೀಟಾಗಿ ಎಣ್ಣೆ ಸರ್ವ್ ಇಟ್ಕೊಳ್ಳಿ. ಎಣ್ಣೆ ಆದರೂ ಪರವಾಗಿಲ್ಲ, ಬೆಣ್ಣೆ ಆದರೂ ಪರವಾಗಿಲ್ಲ, ನಿಮ್ಮ ಇಷ್ಟ. ಬೆಣ್ಣೆ ಇತ್ತು ಅಂದರೆ ಬೆಣ್ಣೆನ ಉಪಯೋಗಿಸ್ಕೊಳ್ಳಿ. ನೀಟಾಗಿ ಎರಡು ಕಡೆನೂ ಬ್ರೆಡ್ನ ಟೋಸ್ಟ್ ಮಾಡ್ಕೊಬೇಕಾಗತ್ತೆ. ನೀಟಾಗಿ ಟೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಎರಡೂ ಕಡೆನೂ ನೀಟಾಗಿ ಟೋಸ್ಟ್ ಮಾಡ್ಕೊಬೇಕಾಗುತ್ತೆ. ಅಷ್ಟೇ, ತುಂಬ ಸಿಂಪಲ್ಲು. ನೋಡಿ, ಇದಕ್ಕೆ ನೀವು ಬೇಕು ಅಂದರೆ ಚೀಸ್ ಕೂಡ ಬಳಸ್ಬೋದು. ನಾನಿಲ್ಲ ಅಂಥದ್ದೇನು ಕೂಡ ಬಳಸ್ತಾ ಇಲ್ಲ. ಬ್ರೆಡ್ನ ಎರಡೂ ಕಡೆ ಏನು ಟೋಸ್ಟ್ ಮಾಡಿದ್ವಲ್ಲ ಅದರೊಳಗೊಂದು ಬ್ರೆಡ್ ಸ್ಲೈಸ್ನ ತೊಗೊಂಡು ನಾವು ಸ್ಟಫಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ಟಫ್ ಮಾಡಿ, ನೀಟಾಗಿ ಸ್ಟಫ್ ಮಾಡಿದ್ದಾದಮೇಲೆ ಅದ್ರ ಮೇಲ್ಗಡೆ ಬೇಕು ಅನ್ನೋದಾದರೆ ನೀವು ಬ್ರೆಡ್ಡಿಗೆ ಗ್ರೀನ್ ಚಟ್ನಿ ಕೂಡ ಮಾಡಿಕೊಂಡು ಹಾಕ್ಕೊಬೋದು. ನಾನಿಲ್ಲ ಅದನ್ನು ಮಾಡಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ. ಈ ರೀತಿ ಒಂದ್ರ ಮೇಲೆ ಒಂದು ಬ್ರೆಡ್ ಇಟ್ಟು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ತಿನ್ನೋದಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಬೇಕು ಅನ್ನೋದಾದರೆ ನೀವು ಈ ರೀತಿ ಸ್ಟಫ್ ಮಾಡಿದ್ದಾದಮೇಲೂ ಬಿಸಿ ಬೇಕು ಅನ್ನೋದಾದರೆ ಇನ್ನೊಂದು ಸರ್ತಿ ಹಂಚ ಮೇಲೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಇಷ್ಟ ಆದರೆ ತುಂಬ ಸಿಂಪಲ್ಲಾಗಿ ಬ್ರೆಡ್ ಟೋಸ್ಟು ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.